ಇನ್ನರ್ ವೀಲ್ ಸಂಸ್ಥೆಯಿಂದ ಉತ್ತಮ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣ ಹೊಟ್ಟಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನರ್ ವೀಲ್ ಕ್ಲಬ್ ಹಮ್ಮಿಕೊಂಡಿದ್ದ ವೈದ್ಯರ ದಿನಾಚರಣೆಯಲ್ಲಿ ಮಾತನಾಡಿದರು. ಡಾಕ್ಟರ್ ಶೇಖರ್ ಭಜಂತ್ರಿ, ದಂತ ವೈದ್ಯ ಡಾಕ್ಟರ್ ಮಾರುತಿ, ಡಾಕ್ಟರ್ ಮೀನಾ, ಡಾಕ್ಟರ್ ವಿವೇಕ್ ವಾಗ್ಲೆ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಶಕುಂತಲಾದೇವಿ ಮಾಲಿ ಪಾಟೀಲ್, ಕ್ಲಬ್ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್, ಜ್ಯೋತಿ ಪಲ್ಯದ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಮಾಂತೇಶ್, ಸುನೀತಾ ಪತಂಗರಾಯ್, ಶೋಭಾ ಬೆಲೇರಿ, ನಿರ್ಮಲಾ ಗೋನಿ, ವಿಶಾಲಾಕ್ಷಿ ಶಿವಪ್ಪನ ಮಠ್, ಶರಣಮ್ಮ ಹೊಸಮನಿ, ನೇತ್ರಾ ಬೂಸ್ನೂರ್ ಮಠ್, ಮಂಜುಳಾ ಹಾಳಕೇರಿ, ಉಮಾ ಹೊಸಮನಿ, ಉಮಾ ಬೇವಿನಕಟ್ಟಿ, ಮಂಜುಳಾ ಶಿವನಗೌಡ್ರು ಮತ್ತಿತರರು ಇದ್ದರು. ವರದಿ ವಿ.ಎಸ್. ಶಿವಪ್ಪನ ಮಠ, ಯಲಬುರ್ಗಾ. ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ಮೊದಲನೇದಾಗಿ ನಾನು ಯಾಕೆ ವೈದ್ಯರ ಬಗ್ಗೆ, ಯಾಕಂದ್ರೆ ಪೂರ್ತಿ ನನ್ನ ಫ್ಯಾಮಿಲಿನೇ ವೈದ್ಯರ ಫ್ಯಾಮಿಲಿ ಆಗಿದೆ. ನಮ್ಮ ತಂದೆ ವೈದ್ಯರು, ತಮ್ಮ ವೈದ್ಯ, ಅಣ್ಣ ವೈದ್ಯ, ಮಗ ವೈದ್ಯ, ಸೊಸಿ ವೈದ್ಯರು, ಹೀಗಾಗಿ ಪೂರ್ತಿ ಫ್ಯಾಮಿಲಿನೇ ವೈದ್ಯರಿರೋದ್ರಿಂದ ವೈದ್ಯರ ಬಗ್ಗೆ ಬಹಳ ನನಗೆ ಅಚ್ಚುಮೆಚ್ಚು. ಯಾಕಂದ್ರೆ ಅವರು ಸರ್ವಿಸನ್ನು ನೋಡಿದ್ದೀನಿ ನಾನು, ಯಾವ ರೀತಿ ಇರುತ್ತದೆ, ಎಷ್ಟು ಟೈಮ್ ಆಗುತ್ತೆ, ಯಾವ ಟೈಮೇ ಇರೋದಿಲ್ಲ ಅವ್ರಿಗೆ. ಯಾವಾಗಲೂ ಇನ್ನೊಬ್ಬರು ತಮ್ಮನ ಬಗ್ಗೆ ಹೇಳ್ತೀನಿ, ಅವನಿಗೆ ಕೂಡ ಮೆಡಿಕಲ್ ಸೀಟ್ ಸಿಕ್ಕಿತ್ತು, ಒಲ್ಲವ ನನ್ನ ಹೆಂಗ್ ಬೇಯ್ತಾರ, ಯಾವಾಗ ಬೇಕು ಅವಾಗ ಕರೀತಾರ, ನಾ ಮಾತ್ರ ಓದೋದಿಲ್ಲ ಅಂತ. ಯಾಕಂದ್ರೆ ಮನೆ ಕಡೆನೆ ಅವ್ರಿಗೆ ಯೋಚನೆ ಇರೋದಿಲ್ಲ, ಬರೀ ಪೇಷಂಟು ನಾನು ಇವತ್ತು ಅಟೆಂಡ್ ಮಾಡ್ತಿದ್ದೀನಿ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಅಂತ ಅವರು ಮಾಡೋದಂತಂದ್ರೆ ಇವ್ರು ಯಾರಿಗೂ ಗೊತ್ತಿದ್ದಿಲ್ಲ. ಹೊಸಬ್ರದವ್ರಿಗೆ ಇವತ್ತು ಅದ ಬರ್ರಿ ಅಂತ ಅನ್ನೋದಕ್ಕೆ ಎಲ್ಲರೂ ನನ್ನ ಕರೆಗಳಿಗೆ ಎಲ್ಲರೂ ಬಂದಿದ್ದಾರೆ. ಡಾಕ್ಟರ್ ಸ್ಟೇ ನೋಡಿದಿರಲ್ಲ, ಇದೇ ರೀತಿ ನಾವು ವರ್ಷ ಮಾಡ್ಕೊಂಡು ಬರ್ತೀವಿ. ಇವರು ಕೃಷ್ಣ ಸರ್ಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಒಂದೇ ಒಂದು ಮಾತಿಗೆ, ಬರೀ ಮೇಡಮ್ ನಾನು ಎಷ್ಟು ಜನ ಅಲ್ಲ ಅಷ್ಟು ಜನ ಕಲಿಸ್ತೀನಿ, ನೀವು ಬಂದು ಮಾಡ್ಕೊಂಡು ಹೋಗ್ರಿ, ನಮಗೂ ಟೈಮ್ ಇಲ್ಲ ಅಂತ ಹೇಳಿದ್ರು. ತಾವು ನಮ್ಮ ಇದಕ್ಕೆ ಇನ್ನರ್ವಿಲಿಗೆ ನೀವು ಕೊಡೋಂಥ ಟೈಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ನನ್ನ ಸೋದರಿಗಿಂತ ಹೆಚ್ಚಾಗಿರತಕ್ಕಂಥ ಭಜೇಂದ್ರ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ 15 ವರ್ಷದಿಂದ ನನ್ನ ಬೆನ್ನೆಲುಬಾಗಿ ನಿಂತಾರೆ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ನಾನು ಅವರಿಗೆ. ಒಬ್ಬರು ಡಾಕ್ಟರ್ನ ಒಬ್ಬರನ್ನ ಬಿಟ್ಟಂತ ತಿಳ್ಕೊಬೇಡಿ ಸರ್. ಅಂದ್ರೆ ಅವರು ನನ್ನ ಯಜಮಾನಿಗೆ ಆದ ಟೈಮ್ನಾಗ ನನಗೆ ಪ್ರತಿಯೊಂದಕ್ಕೂ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು. ಎಲ್ಲಾ ಡಾಕ್ಟರ್ ಎಲ್ಲ ರೋಗಿಗಳಿಗೂ ಎಲ್ಲರೂ ಬೆಂಬಲ ಕೊಡ್ತಾರೆ. ಆದ್ರೆ ನನಗೆ ಸ್ವಲ್ಪ ಅವ್ರ ಹತ್ರ ಅಲ್ಲೇ ಪಟಸ್ನಾಗ ಇರೋದ್ರಿಂದ ಸರ್ವಿಸ್ ಕೊಡಕಂದ್ರೆ ಮಲ್ಕೊಂಡಾಗ ಸದ್ಯ ಯಾರಾದ್ರೂ ಫೋನ್ ಮಾಡಿದ್ರೆ ಏನಾದ್ರು ಕಷ್ಟ ಇದೆ ಅಂತಂದ್ರೆ ಹೆಲ್ತ್ ರಿಲೇಟೆಡ್ ಬೇರೆ ಯಾವ್ದಿಲ್ಲ, ಹೆಲ್ತ್ ರಿಲೇಟೆಡ್. ಯಾಕಂದ್ರೆ ಒಂದು ಜೀವ ಒಂದು ಹೊರಗತ್ತಂದ್ರೆ ಡೆಫಿನೆಟ್ಲಿ ನಾವು ಎಂತ ಕೆಟ್ಟ ಮನಸ್ಸು ಅಥವಾ ಒಳ್ಳೆ ಮನಸ್ಸು ನೋಡೋದು ಒಂದು ಎಂಟರ್ಟೈನ್ ಮಾಡ್ತೀವಿ. ನಮ್ಮ ಈಗ ಇದೇ ವಾರದಲ್ಲಿ 2 ಕೇಸಸ್ ರಿಲೇಟೆಡ್ ಕೇಸಸ್, ಬಹಳ ಸೀರಿಯಸ್ ಕೇಸಸ್ ಬಂತು. ಮೇಡಮ್ ಇದ್ದಿಲ್ಲ ಡ್ಯೂಟಿ ಮೇಲೆ, ಬಟ್ ಸ್ಟಿಲ್ ಯಾಕಂತಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ನಾವು ಕೊಡುವಂತ ಸೇವೆ ಅದನ್ನ ತಲೆ ಇಟ್ಕೊಳ್ಳಾಗ ನಾವು ಕೊಡೋದಕ್ಕೆ ಅದೊಂದು ಹೆಮ್ಮೆ ವಿಷಯ. ಸೊ ಅದೇ ರೀತಿ ನಾವು ಮಾಡುವಂತ ಸೇವೆ ಹೆಂಗಿದೆ ಅಂದ್ರೆ ಜನರಿಗೆ ಒಂದ್ ಸ್ವಲ್ಪ ಜನ ಗೊತ್ತಾಗುತ್ತೆ, ಒಂದ್ ಸ್ವಲ್ಪ ಜನ ಇದಕ್ಕಿಂತ ಲಕ್ಷಾಂತರ ದುಡ್ಡು ನಾವು ಗಳಿಸ್ಬೋದು. ಬಟ್ ಸಮಾಜದಲ್ಲಿ ಸಿಗುವಂತ ಮನ್ನಣೆ, ನಾವೊಂದು ಕೊಡುವಂತ ಸೇವೆ ಬೇಕು ಅಂತಿದ್ರೆ ಮಾತ್ರ ನೀವು ಈ ಕೋರ್ಸ್ನ ಕಂಟಿನ್ಯೂ ಮಾಡ್ರಿ ಅಂತ ನನ್ನ ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಹೇಳ್ತೀನಿ. ಅದೇ ತರನಾಗಿ ಈಗ ರಾಯ್ ಅವರು ಅಸ್ಸಾಂನ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಾಗಿ 14 ವರ್ಷ ಸೇವೆ ಸಲ್ಲಿಸಿದ್ರು. ಅದರ ಜೊತೆಗೆ ಕೂಡ ವೈದ್ಯಕೀಯ ವೃತ್ತಿಗಳನ್ನ ಕೂಡ ಮಾಡ್ತೀವಿ. ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ 5 ರೂಪಾಯಿ ವೈದ್ಯರೊಬ್ಬರು ನಮ್ಮಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡ್ತಾರೆ. ಇವರು ಎಷ್ಟು ಸರಿ ವೈದ್ಯರ ದಿನಾಚರಣೆ ಮಾಡಿದ್ರೆ ಪ್ರತಿಯೊಂದು ದಿನಾಚರಣೆ ನಾನು ಹಾಜರಾಗಿದೆ. ಬಹುಶಃ 1-2 ಮಿಸ್ ಮಾಡಿರ್ಬೇಕು. ನಿಮ್ಮ ಒಂದು ಈ ಬೆಂಬಲಕ್ಕ, ಈ ಒಂದು ಪ್ರತಿಯೊಂದು ಈ ಈವೆಂಟ್ಗಳನ್ನ ಮಾಡೋದು, ಚಿಕ್ಕ ಒಂದು ಆಟಗಳನ್ನ ಒಂದು ನಡೆಸ್ಕೊಟ್ಟು ಈ ಮಾಡಿದ್ರೆ ನಮ್ಮ ಒಂದು ಏನೋ ಒಂದು ಖುಷಿ. ಪ್ರತಿ ದಿವಸ ಅದೇ ಪೇಷಂಟು, ಅದೇ ಹಾಸ್ಪಿಟ್ಲು, ಅದೇ ಇದು. ಬಹುಶಃ ಯಾರು ನಮ್ಮನ್ನು ಈ ಥರ ನಮಗೆ ಯಾರು ಅಪ್ರಿಷಿಯೇಟ್ ಆಗೋದಿಲ್ಲ. ಯಾರು ನಮಗೆ ಇವತ್ತಿನ ದಿವಸ ನೀವೆಲ್ಲ ಈ ಥರ ಬಂದ್ಬಿಟ್ಟು ಒಂದು ಕೇಕ್ ನಮ್ಮ ಕಡೆಯಿಂದ ಕಟ್ ಮಾಡಿಸಿ, ಆಮೇಲೆ ನಮಗೆ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರೇರಣೆ ಕೊಟ್ಟು, ಮತ್ತೆ ಮುಂದೆ ಇದೇ ಥರ ನೀವು ಒಂದು ಈ ಥರದ ನಮ್ಮ ವೈದ್ಯರ ಇದು ದಿನಚರಿ ಹೆಂಗಪ್ಪ ಅಂದ್ರೆ
ಈಗ ಸರ್ ನಾವು ಬೆಳಗ್ಗೆ ಒಟ್ಟಿಗೆ ಮಾಡಿ ಬರ್ತಾರೆ ಇವರು. ಹಾಗೆ ಎಲ್ಲರೂ ಒಬ್ಬಡಿ ಮೇಲೆ ಬಿಸಿ ಇರ್ತೀವಿ. ನಮ್ಮನ್ನು ಆ್ಯಕ್ಚುಲಿ ಮನೆಯಾಗ ಮಾತಾಡ್ಸಕ್ಕೆ ಚಲೋ ಬಟ್ಟೆ ಹಾಕ್ಯಾರ ಅನ್ನೋದು ಇರಲ್ಲ. ಅಂಥದ್ರಾಗ ಇವತ್ತು ಸನ್ಮಾನ ಕಾರ್ಯಕ್ರಮ ವರ್ಷ ನನಗೊಂದು 3ನೇ ವರ್ಷ ಈಗ ಕೊಡ್ತಾರೆ ನೀವು. ನಾನು ತಗೋತಾ ಇರೋದು ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಮ್ಮನ್ನು ಮಾತಾಡ್ಸೋಕೆ ಒಂದಿಷ್ಟು ಮಂದಿ ಇದಾರಲ್ಲಪ್ಪ, ನಮಗೂ ಬಾಂಧವ್ರು ಇದಾರಲ್ಲ ಅನ್ನೋದೊಂದು ಖುಷಿ ಆಗ್ತದೆ ಆ್ಯಕ್ಚುಲಿ. ಈಗ ನಮ್ಮ ದಿನಚರಿಗಳು ಭಾಳ ಕಷ್ಟ ದಿನಗಳಲ್ಲಿ ಯಾರ ಜೊತೆ ಕಿರಿಕ್ ಮಾಡ್ಕೊಂಡು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಈ ಕ್ಲಬ್ಬಿನ ಉದ್ದೇಶ ಸೇವೆ ಮತ್ತು ಸ್ನೇಹ, ಹಾಗೂ ನಮ್ಮ ಕ್ಲಬ್ನ ಕಡೆಯಿಂದ ಯಾವುದಾದರೂ ಒಂದು ಸೇವೆಯನ್ನು ಮಾಡ್ತಾನೆ ಇರ್ತೀವಿ. ಅದೇ ಈ ಕ್ಲಬ್ಬಿನ ಉದ್ದೇಶ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ 1ರಂದು ಆಚರಿಸುತ್ತೇವೆ. ಭಾರತದ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಬಿಮಾನ್ ಚಂದ್ರ ಭಾಯ್ ಇವರ ಜನ್ಮದಿನದ ಪ್ರಯುಕ್ತವಾಗಿ ಈ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾವು